ಸ್ನೇಹಿತರೆ ನಮಸ್ಕಾರ. 16ನೇ ಅಧ್ಯಾಯ 24ನೆಯ ಶ್ಲೋಕಕ್ಕೆ ನಿಮಗೆ ಆತ್ಮೀಯ ಸ್ವಾಗತವನ್ನು ಕೋರ್ತಾ, ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಕಾರ್ಯ ವ್ಯವಸ್ಥಿತೌ ಜ್ಞಾತ್ವಾ ಶಾಸ್ತ್ರ ವಿಧಾನೋಕ್ತಂ ಕರ್ಮ ಕರ್ತುಮಿಹಾರ್ಹಸಿ. ಶ್ರೀಕೃಷ್ಣ ನಿನ್ನೆಯ ಶ್ಲೋಕದಲ್ಲಿ ಶಾಸ್ತ್ರ ವಿಧಿಯನ್ನು ಪಾಲಿಸಬೇಕು ಅಂತ ಹೇಳಿರುವಂಥದ್ದು. ಅಂದರೆ ವೈಜ್ಞಾನಿಕ ದೃಷ್ಟಿಯಿಂದ ಸರಿಯಾಗಿ ಅರ್ಥ ಮಾಡಿಕೊಂಡು ಮೂಢನಂಬಿಕೆಗೆ ಒಳಗಾಗದೆ ನೀನು ಶ್ರದ್ಧೆಯನ್ನು ಆಚರಿಸಬೇಕು ಅಂತ. ಇಂದಿನ ಶ್ಲೋಕದಲ್ಲಿ ಆ ಮಾತನ್ನು ಮುಂದುವರೆಸಿ, ಹೇ ಅರ್ಜುನ, ಆದ್ದರಿಂದ ನಿನಗೆ ಕರ್ತವ್ಯ ಮತ್ತು ಅಕರ್ತವ್ಯದ ವ್ಯವಸ್ಥೆಯಲ್ಲಿ ಶಾಸ್ತ್ರವೇ ಪ್ರಮಾಣವಾಗಿದೆ. ಹೀಗೆ ತಿಳಿದು ನೀನು ಶಾಸ್ತ್ರವಿಧಿಯಿಂದ ನಿಯತ ಕರ್ಮವನ್ನೇ ಮಾಡಲು ಯೋಗ್ಯನಾಗಿರುವೆ ಅನ್ನುವಂತಹ ಮಾತನ್ನು ಹೇಳಿರುವುದು. ಸೊ ನಾವು ಆಚರಿಸುವಂತಹ ಶಾಸ್ತ್ರ ಅದು ಮೂಢನಂಬಿಕೆಗಳು ಆಗಬಾರದು, ಸತ್ಯ ದರ್ಶನದಲ್ಲಿ ಇರಬೇಕು, ವೈಜ್ಞಾನಿಕವಾಗಿ ಇರಬೇಕು. ಹಾಗಾಗಿ ಕರ್ತವ್ಯ ಮತ್ತು ಅಕರ್ತವ್ಯ ಇದರಲ್ಲಿ ಶಾಸ್ತ್ರವೇ ಪ್ರಮಾಣವಾಗಿದೆ. ಶಾಸ್ತ್ರ ಅಂದರೆ ನಿಸರ್ಗ ನಿಯಮ, ಸತ್ಯ ದರ್ಶನ. ಬಹಳಷ್ಟು ಜನ ಶಾಸ್ತ್ರದಲ್ಲಿ ಹಿಂಗೆ ಹೇಳಿದೆ ಅಂತ ಹೇಳಿ ಯಾರೋ ಬರೆದಿದ್ದನ್ನು ಹೇಳಿಬಿಟ್ರೆ ಅದನ್ನು ನಂಬುವಂಥದ್ದಲ್ಲ. ಸಾಕ್ಷಾತ್ಕಾರದ ಕಡೆ, ಅನುಭವದ ಕಡೆ ಹೋಗುವಾಗ ನಿನ್ನ ಅನುಭವಕ್ಕೆ ಅದು ಬಂದಿರಬೇಕು. ಹಾಗಾಗಿ ನಿಯತ ಕರ್ಮವನ್ನೇ ಮಾಡಲು ನೀನು ಯೋಗ್ಯನಾಗಿರುವೆ. ನೀನು ನಿಯತ ಕರ್ಮವನ್ನು ಮಾಡು. ಸೊ ನಿಯತ ಕರ್ಮ ಅಂದರೆ ಏನು? ನಿಯತ ಕರ್ಮ ಅಂದರೆ ಹಕ್ಕಿ, ಅದು ಹಾರಾಡುವಂಥದ್ದು ಅದರ ಸ್ವಭಾವ. ಮೀನು ಈಜುವಂಥದ್ದು ಅದರ ಸ್ವಭಾವ. ಗಿಡ ನೆರಳನ್ನು ನೀಡುವಂಥದ್ದು ಅದರ ಸ್ವಭಾವ. ಸೊ ಹಕ್ಕಿ ಪುಕ್ಕ ಕಟ್ ಮಾಡಿದ್ರೆ ಅದು ಹೆಂಗೆ ಹಾರತ್ತೆ? ಮೀನನ್ನು ಹಿಡಿದು ಭೂಮಿ ಮೇಲೆ ಹಾಕಿದರೆ ಅದು ಹೇಗೆ ಈಜಾಡತ್ತೆ? ಈ ರೀತಿ ವಾದವನ್ನು ಮಾಡೋದಲ್ಲ. ಸೊ ನೀರು ಮತ್ತು ಮೀನು ಎರಡೂ ಒಟ್ಟಿಗೆ ಇದ್ದಾಗ ಅದು ಅತ್ಯಂತ ಸಂತೋಷದಿಂದ ಇರುತ್ತೆ. ಹಾಗೆ ಹಕ್ಕಿ, ಅದಕ್ಕೆ ರೆಕ್ಕೆಯೂ ಇರಬೇಕು, ವಿಶಾಲವಾದ ಬಯಲು ಇರಬೇಕು, ಅವೆರಡೂ ಕೂಡಿಕೊಂಡಿರಬೇಕು. ಹಾಗೆ ಮನುಷ್ಯನಲ್ಲಿ ಯಾವುದು ದೈವಿ ಗುಣಗಳು ಇದ್ದಾವೆ ಅವುಗಳು ರಾಕ್ಷಸಿ ಗುಣಗಳನ್ನು ನಾಶ ಮಾಡುವಂಥದ್ದಾಗಬೇಕು. ರಾಕ್ಷಸಿ ಪ್ರವೃತ್ತಿಯನ್ನು, ಅಸುರಿ ಪ್ರವೃತ್ತಿಯನ್ನು ನಾಶಗೊಳಿಸಿ ದೈವಿ ಪ್ರಕೃತಿಯನ್ನು ಹೆಚ್ಚು ಮಾಡಿಕೊಳ್ಬೇಕು. ಇದು ಶಾಸ್ತ್ರವಿಧಿ. ಹಾಗಿದ್ರೆ ಕರ್ತವ್ಯ ಮತ್ತು ಅಕರ್ತವ್ಯ ಯಾವುದು? ಕರ್ತವ್ಯ ದೈವಿ ಗುಣಗಳನ್ನು ಬೆಳೆಸಿಕೊಳ್ಳುವಂಥದ್ದು. ಅಕರ್ತವ್ಯ ಅಸುರಿ ಗುಣಗಳನ್ನು ಒಂದು ವೇಳೆ ಬೆಳೆಸ್ಕೊಂಡ್ರೆ, ಅಹಂಕಾರವನ್ನು ಬೆಳೆಸ್ಕೊಂಡ್ರೆ, ಕ್ರೌರ್ಯವನ್ನು ಬೆಳೆಸ್ಕೊಂಡ್ರೆ ಅದು ಅಕರ್ತವ್ಯ. ಯಾಕಂದರೆ ಅದನ್ನು ನೀನು ಮಾಡಬೇಕಾಗಿಲ್ಲ. ನೀನು ಹುಟ್ಟಿರುವಂಥದ್ದೇ ಅವುಗಳನ್ನು ಮೀರಿ ನಿಲ್ಲೋದಕ್ಕೆ. ಯಾವುದನ್ನು ನಾಶ ಮಾಡಬೇಕು? ನಿನ್ನ ಶತ್ರುಗಳನ್ನು ನಾಶ ಮಾಡಬೇಕು. ನಿನ್ನ ಶತ್ರುಗಳು ಯಾರು? ನಿನ್ನಲ್ಲಿರುವಂತಹ ಕ್ರೌರ್ಯ, ನಿನ್ನಲ್ಲಿರುವಂತಹ ಅಹಂಕಾರ, ನಿನ್ನಲ್ಲಿರುವಂತಹ ಮೌಢ್ಯ. ಇದು ಶಾಸ್ತ್ರ ವಿಧಿ, ಶಾಸ್ತ್ರ ನಿಯಮ. ಹಾಗಾಗಿ ನೀನು ಶಾಸ್ತ್ರ ವಿಧಿಯಿಂದ ನಿಯತ ಕರ್ಮವನ್ನೇ ಮಾಡಲಿಕ್ಕೆ ನೀನು ಯೋಗ್ಯನಾಗಿರುವೆ. ದ ಪರ್ಪಸ್ ಆಫ್ ಲೈಫ್ ನಾವಿಲ್ಲಿ ತಿಳಿದುಕೊಳ್ಳಬಹುದು. ಸೊ ಆ ಮೂಲಕ 16ನೇ ಅಧ್ಯಾಯವನ್ನು ಮುಗಿಸ್ತಾ ಇದ್ದಾವೆ. ಓಂ ತತ್ಸದಿತಿ.
ಶ್ರೀಮದ್ಭಗವದ್ಗೀತಾಸೂಪನಿಷತ್ಸು ಬ್ರಹ್ಮವಿದ್ಯಾಯಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ದೈವಾಸುರ ಸಂಪದ್ವಿಭಾಗಯೋಗೋ ನಾಮ ಷಡಶೋಧ್ಯಾಯಃ. ನಮಸ್ಕಾರ.